ಕೊಕ್ಕೋ ಕೋಳಿಗೆ ಕಳ್ಳ ಕೋಳಿಗೆ ಒಟ್ಟು ಈಗ 1400 ಚಿಲ್ಲರೆ ಕೋಳಿ ಇದೆ. 1 ಕ್ವಿಂಟಲ್ ತಿನ್ನುತ್ತೆ. ಬೆಳಗ್ಗೆ 50 kg, ಸಂಜೆ 50 kg. ಸರ್ ಇವೆಲ್ಲದರಿಂದ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಅದೇ ಇಲ್ಲಿ ಮನೆ ಶೆಡ್ಡು ಎಲ್ಲ ಸೇರು ಅವರೂ ಒಂದು 2000 ಕೋಳಿ ಸಾಕಿದ್ದಾರೆ. ನಾಟಿ ಕೋಳಿನೇ, ನಾಟಿ ಕೋಳಿ ಫಾರ್ಮೇ. ಅವರಿಗೂ 2 ಶೆಡ್ಡು, ಅವರು ಎಲ್ಲ ಕೋಳಿ ಫಾರಮ್ಮು ಮಾಡಿದ್ದಾರೆ. ಹಂಗಾಗಿ ಅವರ ಸಲಹೆಯಿಂದನೇ ನಾವು ಮಾಡ್ತಿರೋದು. ಸರ್ ಇದು ಫೀಡರು, ಇದು ನಾವು ಫುಡ್ಡು ಹಾಕೋಕ್ಕೆ ಉಪಯೋಗಿಸ್ತೀವಿ. ಇದು ಡ್ರಿಂಕರು, ಇದರಲ್ಲಿ ವಾಟ್ರ್ ಬರುತ್ತೆ. ಡೈರೆಕ್ಟ್ ಪೈಪ್ಲೈನ್ ಇರುತ್ತೆ, ಅಂತ ಹೆವಿ ಏನು ಅನಿಸಲ್ಲ. ಯಾವಾಗಲೂ ಅದು ನೀರು ಬಂದು ಕುಡಿದು ಖಾಲಿ ಆಗುತ್ತೆ. ಸರ್ ಹೊಸ್ದಾಗಿ ಮಾಡ್ಬೋದು, ಮಾಡಬೇಕಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಸಮಾಧಾನ ಅನ್ನೋದಿರಬೇಕು, ವೆಯ್ಟ್ ಮಾಡಬೇಕು. ಮತ್ತೊಂಚೂರು ಅವರು ಟ್ರೈನಿಂಗು ತಗೋಬೇಕು ಸರ್. ಫಸ್ಟ್ ಸ್ಟಾರ್ಟಿಂಗ್ ಮರಿಗಳಲ್ಲಿ ಭಾಳ ಒಂದು ಸ್ವಲ್ಪ ಹೆವಿ ಆಗುತ್ತೆ. ಒಂಚೂರು ಮರಿ ಮೇಂಟೈನ್ ಮಾಡೋದು ಕಷ್ಟ. ಜಾಸ್ತಿ ಹೋಗ್ಬಿಟ್ಟು ಫೋಲಾಗಿ ಏನಾದ್ರು ಚೆಲ್ಲಿದೆ ಮಾತ್ರ ಸ್ವಲ್ಪ ಸ್ಮೆಲ್ ಬರುತ್ತೆ. ಆಮೇಲೆ ಇದು 3ನೇ ಬೀಡು ಸರ್. ಇದು 3 ಬೀಡಲ್ಲೂ ನಮಗೆ ಒಳ್ಳೆ ಚೆನ್ನಾಗಿ ಕೈ ಹಿಡ್ದಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಎಂಥ ಹೆವಿ ಬಿಸ್ನೆಸ್ ಅಲ್ಲ, ಬಟ್ ಹೆವಿ ಕೆಲಸನೂ ಅಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಅಪ್ಪಾಜಿ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಭಾಳ ಈಸಿಯಾಗಿ ಹೊಲ ತೋಟ ನೋಡ್ಕೊಂಡು ಇದೊಂದು ಸೈಡ್ ಬಿಸ್ನೆಸ್ ಥರ. ಮೈಂಡ್ ಭಾಳ ರಿಲ್ಯಾಕ್ಸ್ ಆಗುತ್ತೆ ಸರ್. ಇಲ್ಲಿ ಬಂದು ಕೋಳಿ ಜೊತೆಗೆ ಆಟ ಆಡ್ದಂಗೆ ಆಗುತ್ತೆ ಒಂದು ಸಲ. ಭಾಳ ಚೆನ್ನಾಗಿದ್ದಾವೆ, ಆಟ ಆಡ್ತವೆ. ಹಿಂದ್ಗಡೆಗೆ ಹೋದ್ರೆ ಜೊತೆಗೆಲ್ಲ ಬರ್ತವೆ, ಮೈಕಂಡು ಹಿಂದ್ಗಡೆಗೆ ಒಡ್ಡಾಡ್ತವೆ. ಏನೋ ಒಂದು ಖುಷಿ ಸರ್. ಮೈಂಡೆಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿದೆ. ಮಾಡ್ಬೋದು ಸರ್, ಮಾಡೋ ಅಂಥವ್ರು ಇರ್ಬೋದು. ಒಳ್ಳೆ ಮಾಡಬೇಕು ಅನ್ನೋ ಮನಸ್ಸಿರೋರು ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ಇದೆ, ಮಾಡಬೇಕು ಸರ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.